ನಂದುವುದೇ ಹೃದಯದ ಜ್ವಾಲೆ ಭಾಗ 20. ತಾಪಮಾನವನ್ನು ಆನ್ ಮಾಡುವ ಮೂಲಕ ರೂಮನ್ನು ಮತ್ತಷ್ಟು ತಂಪಾಗಿ ಮಾಡ್ತಾನೆ ಇದ್ದಾಳೆ. ಈಗ ಶಾರ್ವರಿಗೆ ಮೊದಲಿಗಿಂತಲೂ ಅತಿಯಾಗಿ ಚಳಿ ಅನಿಸೋಕ್ಕೆ ಪ್ರಾರಂಭಿಸ್ತಾ ಇದೆ. ಆದರೂ ಆತ ಬಿಡ್ತಾ ಇಲ್ಲ. ಅವಳ ಇಡೀ ದೇಹವು ಮಂಜುಗಡ್ಡೆಯಂತೆ ನಡುಗ್ತಾನೆ ಇದೆ. ಅವಳು ಮನಸ್ಸಿನಲ್ಲೇ ಆ ಅಗಸ್ತ್ಯನಿಗೆ 1000 ಸಲ ಶಪಿಸ್ತಾಳೆ. ಆದರೆ ಅವನ ಮುಂದೆ ಎದುರು ಮಾತಾಡುವಂತಹ ಧೈರ್ಯ ಆ ಮುಗ್ಧೆಗೆ ಎಳ್ಳಷ್ಟು ಇರಲಿಲ್ಲ. ಆಕಸ್ಮಿಕವಾಗಿ ಕರಾಳ ದೆವ್ವಕ್ಕೆ ಎಲ್ಲಾದರೂ ಕೋಪ ಬಂದರೆ ಅವನು ತನ್ನನ್ನು ಜೀವಂತವಾಗಿ ಹಗದು ಮುಗಿಸ್ಬಿಡ್ತಾನೆ ಅನ್ನೋ ಸತ್ಯ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಷ್ಟರಲ್ಲಿ ಅಗಸ್ತ್ಯನ ವೈನ್ ಗ್ಲಾಸು ಖಾಲಿ ಆಗ್ತಾಯಿತ್ತು. ಆತ ಖಾಲಿಯಾದ ಆ ಗ್ಲಾಸನ್ನು ಜೋರಾಗಿ ಮೇಜಿನ ಮೇಲೆ ಇಡ್ತಾನೆ. ಡಬಾರ್ ಅಂತ ಸೌಂಡ್ ಕೂಡ ಬಂತು. ಶಾರ್ವರಿ ಮತ್ತೆ ಆ ದುಬಾರಿ ಬಾಟಲಿಯನ್ನು ಕೈಗೆತ್ಕೊಳ್ತಾಳೆ. ಆ ನಡುಗುವ ಕೈಗಳಿಂದಲೇ ಅದಕ್ಕೆ ಗ್ಲಾಸ್ಗೆ ವೈನನ್ನು ಸುರಿಯೋಕೆ ಪ್ರಾರಂಭಿಸ್ತಾಳೆ. ಶಾರ್ವರಿಯ ಕೈಗಳು ಅತಿಯಾಗಿ ನಡುಗ್ತಾ ಇದ್ದು ಅಗಸ್ತ್ಯ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಕೈಗಳ ನಡುಕದಿಂದನೇ ವೈನ್ ಗ್ಲಾಸ್ ಸ್ವಲ್ಪ ಮಧ್ಯೆ ಕೆಳಗೆ ಟೇಬಲ್ ಮೇಲೆ ಬೀಳ್ತಾ ಇದೆ. ಹೇಗೋ ಕಷ್ಟಪಟ್ಟು ಅವಳು ವೈನನ್ನು ಗ್ಲಾಸ್ನಲ್ಲಿ ತುಂಬಿಸಿ ಬಾಟಲಿಯನ್ನು ಮತ್ತೆ ಮೇಜಿನ ಮೇಲೆ ಇರಿಸಿದ್ಲು. ನಂತರ ಗ್ಲಾಸನ್ನು ಎತ್ಕೊಂಡು ತೀವ್ರವಾಗಿ ನಡುಗೋ ಕೈಗಳಿಂದ ಅಗಸ್ತ್ಯನ ಕಡೆಗೆ ಚಾಚಿದ್ಲು. ಅಗಸ್ತ್ಯ ಗ್ಲಾಸನ್ನು ತನ್ನ ಕೈಗೆ ತೆಗೆದುಕೊಂಡು ಅದನ್ನು ತಾನು ನಿಧಾನವಾಗಿ ಎಂಜಾಯ್ ಮಾಡ್ತಾ ಕುಡಿಯೋಕೆ ಪ್ರಾರಂಭಿಸ್ತಾನೆ. ಆತ ಅವಳನ್ನೇ ದಿಟ್ಟಿಸುತ್ತಾ, ಏನಾಯ್ತು ಶಾರ್ವರಿ, ಯಾಕೆ ಹೀಗೆ ನಡುಗ್ತಿದ್ಯಾ, ನಿನಗೇನಾದರೂ ಚಳಿ ಹಾಕ್ತಿದ್ಯಾ ಅಂತ ಕೇಳ್ತಾನೆ. ಅಗಸ್ತ್ಯನ ಮಾತುಗಳನ್ನು ಕೇಳಿದಾಗ ಆ ವ್ಯಂಗ್ಯಕ್ಕೆ ಶಾರ್ವರಿ ಏನು ಹೇಳಲಾಗದೆ ಮೌನವಾಗಿ ಇಲ್ಲ ಎಂಬಂತೆ ತಲೆ ಆಡಿಸ್ತಾನೆ. ಇದನ್ನು ನೋಡಿದ ಅಗಸ್ತ್ಯನ ಮುಖದಲ್ಲಿ ಒಂದು ಓರೆಯಾದ ಕರಾಳ ನಗು ಕಾಣಿಸ್ಕೊಳ್ಳುತ್ತೆ. ಒಂದು ರೀತಿಯ ವಿಕೃತ ಚೇಷ್ಟೆಯ ನಗು. ಆತ ವ್ಯಂಗ್ಯವಾಗಿ, ಆದರೆ ನೀನು ಯಾಕೆ ಇಷ್ಟೊಂದು ಜೋರಾಗಿ ನಡುಗ್ತಿದ್ಯಾ ಅಂತ ಕೇಳ್ತಾನೆ. ಶಾರ್ವರಿ ತನ್ನ ಒದ್ದೆಯಾದ ಸೀರೆಯನ್ನು ಮೈಮೇಲೆ ಬಿಗಿಯಾಗಿ ಸುತ್ತಕೊಳ್ಳುತ್ತಾ ಅದು ತುಂಬಾ ಹಿಂಜರಿಕೆಯಿಂದನೇ ಹೇಳ್ತಾಳೆ, ಇಲ್ಲ ಇಲ್ಲ ಅಗಸ್ತ್ಯ, ನನಗೆ ನಡುಕ ಬರ್ತಾ ಇಲ್ಲ. ಶಾರ್ವರಿ ಸುಳ್ಳು ಹೇಳ್ತಾ ಇದ್ಲು. ಆದರೆ ಅಗಸ್ತ್ಯ ಆಕೆಯ ಮುಗ್ಧ ಸುಳ್ಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಎಂಜಾಯ್ ಮಾಡ್ದ. ಅದು ತಕ್ಷಣವೇ ತಾನು ಬಿಚ್ಚಿಟ್ಟಿದ್ದಂತಹ ತನ್ನ ಬಿಳಿ ಶರ್ಟನ್ನು ಶಾರ್ವರಿಯ ಮೈ ಮೇಲೆ ರಭಸದಿಂದ ಎಸೆದನು. ಅದು ನೇರವಾಗಿ ಅವಳ ಮುಖಕ್ಕೆ ತಗುಲಿ ಅವಳ ಮುಖಕ್ಕೆ ಒಮ್ಮೆ ಬಡಿದು ನಂತರ ಅವಳ ಕೈಗಳಿಗೆ ಬಿದ್ದಿತ್ತು. ಶಾರ್ವರಿ ತೀವ್ರ ಗೊಂದಲದಿಂದ ಆ ದೊಡ್ಡ ಶರ್ಟನ್ನು ನೋಡೋಕೆ ಆರಂಭಿಸ್ತಾಳೆ. ಅದನ್ನು ಏನು ಮಾಡಬೇಕು? ಅಗಸ್ತ್ಯ ಶಾರ್ವರಿಯ ಕಣ್ಣುಗಳನ್ನು ಇಟ್ಟು ಹೇಳ್ತಾನೆ, ಹೋಗಿ ಮೊದಲು ಆ ಒದ್ದೆಯಾದ ಬಟ್ಟೆಗಳನ್ನು ಬದಲಾಯಿಸು. ಈ ಸೀರೆ ಮತ್ತು ಒದ್ದೆಯಾದ ಇನ್ನರ್ಸ್ ಎಲ್ಲವನ್ನ ಬಿಚ್ಚಿಟ್ಟು ನನ್ನ ಈ ಶರ್ಟ್ ಧರಿಸಿ ಹೊರಗೆ ಬಾ ಅಂತ ಹೇಳ್ತಾನೆ. ಈ ರೀತಿಯ ಮಾತುಗಳನ್ನು ಕೇಳಿದ ತಕ್ಷಣ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ಥರ ಮಾತಾಡ್ತಿದ್ದಾನಲ್ಲ ಇವನು ಅಂತ ಶಾರ್ವರಿ ಆ ಶರ್ಟ್ ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾಗಿ ಮುಜುಗರದಿಂದ ಅಗಸ್ತ್ಯನಿಗೆ, ಇಲ್ಲ ಆಗೋದಿಲ್ಲ, ನನಗೆ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾನು ಸೀರೆನೇ ಬದಲಾಯಿಸೋದಿಲ್ಲ ಅಂತ ನೇರವಾಗಿ ನಿರಾಕರಿಸಿದಳು. ಶಾರ್ವರಿಯ ನಿರಾಕರಣೆಯನ್ನು ಕೇಳಿದ ತಕ್ಷಣ ಅಗಸ್ತ್ಯನ ಮುಖದಲ್ಲಿ ಆ ರೌದ್ರ ಭಾವನೆ ಮತ್ತಷ್ಟು ಹೆಚ್ಚಾಯಿತು. ಆತ ಕುರ್ಚಿಯಿಂದ ಮುಂದಕ್ಕೆ ಬಾಗಿ, ನೀನು ನನ್ನ ಆದೇಶವನ್ನು ನಿರಾಕರಿಸ್ತಿದ್ಯಾ ಶಾರ್ವರಿ ಎಂದು ಕರಾಳ ಧ್ವನಿಯಲ್ಲಿ ಎದುರಿಸೋಕೆ ಶುರು ಮಾಡ್ತಾನೆ. ಅಗಸ್ತ್ಯನ ಆ ಭಯಾನಕ ಧ್ವನಿಯನ್ನು ಕೇಳಿ ಶಾರ್ವರಿಯ ದೇಹದ ನಡುಕ ಇನ್ನಷ್ಟು ಹತ್ತರಷ್ಟು ಹೆಚ್ಚಾಯಿತು. ಅವಳು ಭಯದಿಂದ ನಿರಾಕರಿಸುತ್ತಾ ತಲೆ ಹಳ್ಳಾಡಿಸ್ತಾಳೆ. ಅಗಸ್ತ್ಯ ತನ್ನ ಪಾನೀಯದ ಮತ್ತೊಂದು ಸಿಪ್ಪನ್ನು ತೆಗೆದುಕೊಂಡು ಕ್ರೂರವಾಗಿ ಹೇಳ್ತಾನೆ, ಹಾಗಾದರೆ ನಾನು ಹೇಳಿದಂತೆ ಮೂಕ ಪ್ರಾಣಿಯ ಹಾಗೆ ಮಾಡು. ತಕ್ಷಣ ನಿನ್ನ ಆ ಒದ್ದೆಯಾದ ಸೀರೆಯನ್ನು ತೆಗೆದು ನನ್ನ ಈ ಶರ್ಟನ್ನು ಧರಿಸಬೇಕು ಅಂತ ಹೇಳ್ತಾನೆ. ಶಾರ್ವರಿಗೆ ಅಲ್ಲಿಂದ ಕದಲಲು ತುಂಬಾ ಭಯ ಆಗುತ್ತೆ, ಹಿಂಜರಿಕೆ ಆಗುತ್ತೆ. ಅವಳು ಹಾಗೆ ನಿಂತಿರೋದನ್ನು ನೋಡಿ ಅಗಸ್ತ್ಯನ ಕೋಪ ಅನ್ನೋದು ನೆತ್ತಿಗೆ ಹುಕ್ಕಿ ಬರಲು ಪ್ರಾರಂಭಿಸುತ್ತೆ. ಆತ ಎದ್ದು ನಿಂತು, ನೀನು ಈಗ ಸೌಮ್ಯವಾಗಿ ಹೇಳಿದರೆ ಒಪ್ಪೋದಿಲ್ಲ, ಹೌದು ತಾನೇ? ನೋಡು ಶಾರ್ವರಿ, ನಿನಗೆ ಈಗ ಕೇವಲ 2 ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ, ಆಪ್ಷನ್ಸ್. ಒಂದೋ ನೀನು ಮರ್ಯಾದೆಯಾಗಿ ಬಾತ್ರೂಮ್ಗೆ ಹೋಗಿ ಶರ್ಟನ್ನು ಬದಲಾಯಿಸ್ಕೊಂಡು ಬಾ, ಇಲ್ದಿದ್ರೆ ನಾನೇ ನನ್ನ ಸ್ವಂತ ಕೈಗಳಿಂದ ನಿನ್ನ ಬಟ್ಟೆಯನ್ನು ಬದಲಾಯಿಸಬೇಕಾಗಿರುವಂಥ ಅನಿವಾರ್ಯತೆ ತಂದುಕೋಬೇಡ ಅಂತ ಭೀಕರವಾಗಿ ಎಚ್ಚರಿಸ್ತಾನೆ. ಅಗಸ್ತ್ಯನ ಹಸಿಬಿಸಿಯಾದ ಮಾತುಗಳನ್ನು ಕೇಳಿದ ತಕ್ಷಣ ಶಾರ್ವರಿಯ ಹೃದಯವು ತೀವ್ರ ಆತಂಕದಿಂದ ಡವಡವ ಅಂತ ವೇಗವಾಗಿ ಬಡಿಯೋಕೆ ಪ್ರಾರಂಭಿಸ್ತು. ಆಕೆ ಗಾಬರಿಯಿಂದ, ಇಲ್ಲ ಇಲ್ಲ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಚೀರಾಡಿದ್ಲು. ಶಾರ್ವರಿ ಆ ಶರ್ಟನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ತಕ್ಷಣವೇ ಬಾತ್ರೂಮ್ನ ಕಡೆಗೆ ಓಡಿ ಬೇಗನೆ ಒಳಗಿನಿಂದ ಬಾಗಿಲನ್ನು ಲಾಕ್ ಮಾಡ್ಕೊಳ್ತಾಳೆ. ಅವಳು ಬಾತ್ರೂಮ್ನ ಗೋಡೆಗೆ ಹೊರಗೆ ನಿಂತ್ಕೊಂಡ್ಳು. ಅವಳ ಉಸಿರಾಟದ ವೇಗ ಎಷ್ಟಿತ್ತು ಅಂದರೆ ವಿಪರೀತವಾಗಿ ಹೋಗಿತ್ತು. ಅವಳಿಗೆ ತನಗೆ
ಎದೆ ನೋವಾಗ್ತಿದೆ ಅನ್ನೋಷ್ಟು ಕಷ್ಟ ಆಗ್ತಿತ್ತು ಉಸಿರಾಟ ಮಾಡೋಕ್ಕೆ. ಅವಳ ಹೃದಯದ ಬಡಿತವು ಹತೋಟಿ ತಪ್ತಿತ್ತು. ಅವಳು ಪಾಪ ಎಲ್ಲ ದೇವರುಗಳನ್ನು ನೆನೆಯುತ್ತಾ ಕಣ್ಣೀರು ಹಾಕುತ್ತಾ, ಓ ದೇವರೇ, ನನಗೆ ತುಂಬಾ ಭಯ ಆಗ್ತಾ ಇದೆ. ನನಗೆ ಈ ನರಕದಂತಹ ಬದುಕು ಇನ್ನೂ ಎಷ್ಟು ದಿನ ಹೀಗೆ ಮುಂದುವರಿಸುತ್ತೆ ಎಂದು ತನಗೆ ತಾನೇ ಹತ್ತುಕೊಂಡ್ಳು. ಇತ್ತ ರೂಮ್ನಲ್ಲಿ ಅಗಸ್ತ್ಯನ ತೀಕ್ಷ್ಣವಾದ ಕಣ್ಣುಗಳು ಕೇವಲ ಆ ಸ್ನಾನಗೃಹದ ಬಾಗಿಲಿನ ಮೇಲೆ ನೆಟ್ಟಿದ್ವು. ಅವಳು ಯಾವಾಗ ಬಾಗಿಲನ್ನು ತೆಗಿತಾಳೆ ಅಂತ ಆತ ಕಾಯ್ತಾನೆ ಇದ್ದ. ಆದರೆ ಬಾಗಿಲು ಬಹಳ ಸಮಯದವರೆಗೆ ತೆರೆಯದೇ ಇದ್ದಾಗ ಅಗಸ್ತ್ಯನ ಮುಖದಲ್ಲಿ ತೀವ್ರವಾದ ಕಿರಿಕಿರಿ, ಕೋಪ, ಅಸಹನೆ ಎದ್ದು ಕಾಣಲು ಪ್ರಾರಂಭಿಸಿತು. ಆತ ಬಾತ್ರೂಮ್ ಬಾಗಿಲ ಹತ್ತಿರ ನಡೆದು ಬಂದು ಜೋರಾಗಿ ಬಾಗಿಲನ್ನು ಕುಟ್ಟುತ್ತಾ ಗದರಿಸ್ತಾನೆ. ಹೇ ಶಾರ್ವರಿ, ನಾನು ನಿನಗೆ ಇಡೀ ದಿನ ಬಟ್ಟೆ ಬದಲಾಯಿಸೋಕೆ ಸಮಯ ಕೊಟ್ಟಿಲ್ಲ. ಆ ಒದ್ದೆಯಾದ ಸೀರೆಯನ್ನು ತೆಗೆದು ಒಂದು ಶರ್ಟನ್ನು ಹಾಕೊಳ್ಳೋಕ್ಕೆ ಕೇವಲ 2 ನಿಮಿಷಗಳಿಂದ ಹೆಚ್ಚು ಸಮಯ ತೆಗೆದುಕೊಳ್ಳೋದೇ ಇಲ್ಲ. ಆದರೆ ನೀನು ಆಗಲ್ಲಿ ಒಳಗೂ ಹೋಗಿ ಬರೋಬ್ಬರಿ 15 ನಿಮಿಷಗಳ ಮೇಲೆ ಆಗೋಯ್ತು. ಈಗ ನಾನು ಹೇಳ್ತಿರೋದನ್ನು ಕಟ್ಟುನಿಟ್ಟಾಗಿ ಕೇಳು. ಇನ್ನು ಕೇವಲ 2 ನಿಮಿಷಗಳಲ್ಲಿ ನೀನು ಹೊರಗೆ ಬರಲಿಲ್ಲ ಅಂದರೆ ಈ ಬಾಗಿಲನ್ನು ನಾನೇ ಮುರಿದು ಒಳಗೆ ಬರೋದರಲ್ಲಿ ನಿನಗೆ ಯಾವುದೇ ತೊಂದರೆ ಇಲ್ಲ ತಾನೇ ಅಂತ ವಾರ್ನಿಂಗನ್ನು ಕೊಟ್ಟ. ಅಗಸ್ತ್ಯನ ಆ ಕಠೋರ ಧ್ವನಿ ಕೇಳಿದ ತಕ್ಷಣ ಕೆಲವು ಸೆಕೆಂಡ್ಗಳ ನಂತರನೇ ನಿಧಾನವಾಗಿ ಬಾತ್ರೂಮ್ ಬಾಗಿಲು ತೆರೀತು. ಶಾರ್ವರಿ ಆ ದೊಡ್ಡ ಬಿಳಿ ಶರ್ಟನ್ನು ಧರಿಸಿ ಬರಿಗಾಲಿನಲ್ಲಿ ಅತ್ಯಂತ ಅಸಹಾಯಕತೆಯಿಂದ ಹೊರಬರ್ತಾ ಇದ್ದಾಳೆ. ಆದರೆ ಆ ಮಧ್ಯದ ಅಮಲಿನಲ್ಲಿ ತೇಲ್ತಿದ್ದ ಅಗಸ್ತ್ಯನ ಕಣ್ಣುಗಳು ಆಕೆಯ ಮುಗ್ಧತೆ ಮೇಲೆ ಸ್ಥಿರವಾಗಿ ಹಾಗೆ ಕಣ್ಣು ಮುಚ್ಕೊಂಡ್ಬಿಟ್ಟು. ಮರುದಿನ ಅಗಸ್ತ್ಯನ ಮೇಲಿನ ಹಳೆಯ ಆರೋಪಗಳು ಇಂದಿಗೂ ಕೂಡ ಸಂಪೂರ್ಣವಾಗಿ ಸಾಬೀತಾಗಿರಲಿಲ್ಲ. ಅದೆಲ್ಲವೂ ಕೇವಲ ಬಲವಾದ ಅನುಮಾನವಷ್ಟೇ ಆಗಿತ್ತು. ಅಗಸ್ತ್ಯ ರಾತ್ರಿ ಮನೆಗೆ ಬರ್ತಾನೆ. ಆತ ನೇರವಾಗಿ ತನ್ನ ಕೋಣೆಗೆ ಹೋದಾಗ ಆ ವಿಶಾಲವಾದ ರೂಮ್ ಸಂಪೂರ್ಣವಾಗಿ ಖಾಲಿಯಾಗಿರುವುದನ್ನು ನೋಡ್ತಾನೆ. ಅಲ್ಲಿ ಯಾರೂ ಇರಲಿಲ್ಲ. ಅಗಸ್ತ್ಯ ನೇರವಾಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ದುಬಾರಿ ಬಟ್ಟೆಗಳನ್ನು ಧರಿಸಿ ರೆಡಿ ಆಗ್ತಾನೆ. ಯಾಕಂದರೆ ಆತ ಇವತ್ತು ಗೀತಾರಾಣಿ ಜೊತೆ ಕ್ಲಬ್ಗೆ ಹೋಗಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಆತನ ಜೀವನದಲ್ಲಿ ಈಗಾಗಲೇ ಅನೇಕ ಬಾರಿ ಏರಿಳಿತಗಳು ನಡೀತಾ ಇರೋದ್ರಿಂದ ಮತ್ತು ಆತ ಒಳಗೊಳಗೆ ತುಂಬ ಅಸಹಾಯಕನಾಗಿ ಅಸಮಾಧಾನಗೊಂಡಿದ್ದರಿಂದ ಆತನಿಗೆ ಎಲ್ಲಿಗೂ ಹೋಗೋಕ್ಕೂ ಇಷ್ಟ ಇರಲಿಲ್ಲ. ಹಾಗೆ ತನ್ನ ಮನಸ್ಥಿತಿಯನ್ನು ಏನಾದರೂ ಮಾಡಿ ಹತೋಟಿಗೆ ತಗೋಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಆತನ ಏನು ಮಾಡಿದ್ರೂ ಕೂಡ ಗೀತಾರಾಣಿಯ ಕೋರಿಕೆಯನ್ನು ಅಷ್ಟು ಸುಲಭವಾಗಿ ನಿರಾಕರಿಸಲು ಆತನಿಗೂ ಕೂಡ ಸಾಧ್ಯವಿಲ್ಲ. ಶಾರ್ವರಿ ಆ ಸಮಯದಲ್ಲಿ ಕೋಣೆಯಲ್ಲೂ ಇರಲಿಲ್ಲ. ಅಗಸ್ತ್ಯನಿಗೆ ಅವಳು ಎಲ್ಲಿದ್ದಾಳೆಂದು ತಿಳಿದೂ ಇರಲಿಲ್ಲ. ಹಾಗೆ ಆಕೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ, ಕಂಡುಹಿಡಿಯೋಕ್ಕೂ ಹೋಗಲ್ಲ. ಯಾಕಂದರೆ ಅವಳು ಅಷ್ಟೇ ಅವಶ್ಯಕತೆ ಇರುವಂಥ ವ್ಯಕ್ತಿಯೂ ಆಗಿರಲಿಲ್ಲ. ಆ ಸಮಯದಲ್ಲಿ ಶಾರ್ವರಿ ಬಂಗಲೆಯ ಇತ್ತಿನಲ್ಲಿದ್ದ ದೊಡ್ಡ ತೋಟದಲ್ಲಿದ್ಲು. ಅವಳು ಗಿಡಗಳಲ್ಲಿದ್ದ ತರಕಾರಿಗಳನ್ನು ನೋಡಿಕೊಳ್ಳುತ್ತಾ ತಾಜಾ ತರಕಾರಿಗಳನ್ನು ಕಿತ್ತು ಬುಟ್ಟಿಗೆ ಸಂಗ್ರಹಿಸ್ತಾ ಇದ್ಲು. ಅಲ್ಲಿ ತೋಟದ ಕೆಲಸ ಮಾಡುವ ಮದನ್ ಕಾಕ ಅವಳಿಗೆ ಸಹಾಯ ಮಾಡ್ತಾ ಇದ್ರು. ಅಥವಾ ಶಾರ್ವರಿಯೇ ಮದನ್ ಕಾಕಾಗೆ ಸಹಾಯ ಮಾಡಲು ಅಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಬೇಕೋ ಏನೋ ಗೊತ್ತಿಲ್ಲ. ಮದನ್ ಕಾಕ ತನ್ನ ಕೆಲಸವನ್ನು ಮುಂದುವರಿಸುತ್ತಾ ಶಾರ್ವರಿಯತ್ತ ನೋಡಿ, ಮಗಳೇ, ನಾನು ಈ ಕೆಲಸವನ್ನು ಮಾಡ್ತೇನೆ, ನಾನು ಅದಕ್ಕೆ ಅಲ್ವಾ ಇರೋದು ಎಂದು ನಿನಗೆ ಹೇಳಿದ್ದೆ ಅಲ್ವಾ. ನೋಡು, ಈ ಕೆಲವು ಸಸ್ಯಗಳು ಮತ್ತು ಅವುಗಳ ಎಲೆಗಳು ಸ್ವಲ್ಪ ಚೂಪಾಗಿರ್ತವೆ. ಅವು ನಿನ್ನ ಕೈಗೆ ತಗುಲಿದ್ರೆ ಬಹುಶಃ ಚುಚ್ಚುತ್ತವೆ. ಅದರಿಂದ ನಿನಗೆ ಗಾಯ ಆಗ್ಬೋದು ಅಂದರು ಕಾಳಜಿಯಿಂದ. ಶಾರ್ವರಿ ಕೆಲವು ಬಗೆಯ ತರಕಾರಿಗಳನ್ನು ಪರಿಶೀಲಿಸಿದಾಳೆ. ಅದನ್ನು ನೋಡೋಕೆ ಒಂದು ಕಣ್ಣಿಗೆ ಹಬ್ಬದ ರೀತಿ ಅನ್ನಿಸ್ತಾ ಇದೆ. ಅವುಗಳಲ್ಲಿ ಅಡುಗೆಗೆ ಅತ್ಯಂತ ಉತ್ತಮವಾದವುಗಳನ್ನು ಆರಿಸ್ಕೊಳ್ಳುತ್ತಾ, ಮದನ್ ಕಾಕ, ನಾನೇನು ಚಿಕ್ಕ ಮಗು ಅಲ್ಲ, ನಾನು ಕೆಲಸವನ್ನು ಸಹ ಮಾಡಬಲ್ಲೆ. ಹಾಗಾದರೆ ನಾನು ಈ ಕೆಲಸವನ್ನು ಹಿಂದೆಂದೂ ಮಾಡದಿದ್ರು ಏನಂತೆ? ಎಲ್ಲವನ್ನ ಮಾಡುವ ಮೂಲಕ ಮನುಷ್ಯ ಕಲಿಯೋದಲ್ವಾ? ನಾನೇನು ಚಿಕ್ಕ ಮಗು ಅಲ್ಲ ಅಲ್ವಾ? ಈಗ ಕಲ್ತ್ಕೊತೀನಿ ಬಿಡಿ, ನಾನು ನಿಧಾನವಾಗಿ ಎಲ್ಲನೂ ಕಲಿತೀನಿ ಅಂತ ಹೇಳಿದ್ಲು. ಮದನ್ ಕಾಕ ದೀರ್ಘವಾಗಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ನಾನು ನಿಮಗೆ ಎಷ್ಟು ಬುದ್ಧಿ ಹೇಳಿದ್ರೂ ಕೂಡ ನೀವು ಕೇಳೋದೇ ಇಲ್ಲ ಅಲ್ವಾ ಅಮ್ಮ? ನೀವು ಮತ್ತು ಸಮೈರಾ ಇಬ್ಬರು ಕೂಡ ಅತಿಯಾದ ಹಠಮಾರಿ ಹುಡುಗಿಯರು ಅಂತ ಹೇಳಿ ಸುಮ್ಮನಾಗ್ತಾರೆ. ಕಾಕ ಮುಂದುವರಿಸಿ, ಹೌದು, ನಿಮಗೆ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಲಾಗ್ತದೆ, ನೀವು ಯಾವಾಗಲೂ ಅದೇ ಹಠ ಹಿಡಿದು ಮಾಡುತ್ತೀರಿ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಮದನ್ ಕಾಕ ಬಾಯಿಂದ ಸಮೈರಾಳ ಮಾತುಗಳನ್ನು ಕೇಳಿದ ತಕ್ಷಣ ಶಾರ್ವರಿಯ ಮುಖದಲ್ಲಿ ಹಠಾತ್ ಒಂದು ರೀತಿಯ ಬೇಸರ, ದುಃಖ ಆವರಿಸ್ಕೊಂಡಿತ್ತು. ಆದರೆ ಅವಳು ತನ್ನ ಆಂತರಿಕ ದುಃಖವನ್ನು ಸ್ವಲ್ಪ ನಿಯಂತ್ರಿಸಿಕೊಂಡು ತನ್ನ ಕೆಲಸವನ್ನು ಹಾಗೆ ಮುಂದುವರಿಸೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲ ತರಕಾರಿಗಳನ್ನು ಸಂಗ್ರಹಿಸಿದ ನಂತರ ಶಾರ್ವರಿ ಮದನ್ ಕಾಕಾಗೆ, ಕಾಕ, ಇನ್ನು ನಾನು ಹೊರಡ್ತಾ ಇದ್ದೇನೆ. ಅಡುಗೆಗೆ ಬೇಕಾದಂತಹ ತರಕಾರಿಗಳನ್ನು ಆಯ್ದುಕೊಂಡಿದ್ದೇನೆ. ನಾನು ಹೋಗಿ ಬೇಗ ಅಡುಗೆ ಮಾಡ್ತೇನೆ. ಹೇಗಾದರೂ ಅಗಸ್ತ್ಯ ಬರುತ್ತಿರಬೇಕಾದ್ರೆ ಮತ್ತು ಒಂದು ವೇಳೆ ಬಂದಾಗ ಹಸ್ದಿದ್ರೆ ಅವನೊಳಗಿನ ಆ ಕ್ರೂರ ದೆವ್ವವು ಅನಗತ್ಯವಾಗಿ ಎಚ್ಚರಕೊಂಡು ಬಿಡ್ತದೆ ಎಂದು ಆತಂಕದಿಂದ ಹೇಳ್ತಾಳೆ.
ಮದನ್ ಕಾಕ ಕೂಡ ನಕ್ಕು, ಸರಿ ಮಗಳೇ, ನೀನು ಹೊರಡು, ನಾನು ಇಲ್ಲಿ ಉಳಿದಿರುವಂತಹ ಸ್ವಲ್ಪ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಗಿಡಕ್ಕೆ ನೀರು ಹಾಕಿ ಬರ್ತೀನಿ. ನಮ್ಮಲ್ಲಿ ತರಕಾರಿಗಳ ಕೊರತೆ ಇದೆ, ಇವುಗಳನ್ನೆಲ್ಲ ಸರಿಪಡಿಸಿದ ನಂತರ ನಾನು ಬಂದು ಅಡುಗೆ ಮನೆಯಲ್ಲಿ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಹೇಗೋ ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ತಾ ಅದರಲ್ಲಿ ಬ್ಯುಸಿ ಆಗಿದ್ಲು. ಆಗಾಗ ಏನೋ ಎಲ್ಲವನ್ನ ಮರೆತು ತನ್ನ ಪಾಡಿಗೆ ತಾನು ಯಾವುದೋ ಲೋಕದಲ್ಲಿರ್ತಿದ್ಲು. ಶಾರ್ವರಿ ತನ್ನ ಕೆಲಸವನ್ನು ಪಕ್ಕಕ್ಕಿಟ್ಟು ತನ್ನ ಸೀರೆಯನ್ನು ಸ್ವಲ್ಪ ಸರಿಪಡಿಸ್ಕೊಂಡು ತರಕಾರಿ ಚೀಲವನ್ನು ಕೈಯಲ್ಲೆತ್ಕೊಂಡು ತೋಟದಿಂದ ಹೊರಟು ಬಂಗಲೆಯ ಕಡೆಗೆ ನಡೆಯಲು ಪ್ರಾರಂಭಿಸ್ತಾಳೆ. ಇದ್ದಕ್ಕಿದ್ದಂತೆ ಒಂದು ಭಾರಿ ದೊಡ್ಡ ಕಾರು ಬಂಗಲೆಗೆ ಬಂದು ನಿಂತಾಗ ಆ ಭೀಕರ ಕಾರಿನ ಶಬ್ದ ಕೇಳಿ ಶಾರ್ವರಿ ಕೂಡ ಯಾರಿರಬಹುದು ಅಂತ ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡ್ತಾ ಇದ್ದಾಳೆ. ಆ ಕಾರು ಅತ್ಯಂತ ದೊಡ್ಡ ಹಾಗೂ ಐಷಾರಾಮಿಯ ಕಾರಾಗಿತ್ತು. ಶಾರ್ವರಿಗೆ ಅದು ಯಾರ ಕಾರು ಅಂತ ಗುರುತಿಸೋಕೆ ಹೆಚ್ಚು ಸಮಯವೇ ಬೇಕಾಗಲಿಲ್ಲ. ಆ ಕಾರಿನ ಬಾಗಿಲು ತೆರೆದು ಮೊದಲು ಒಂದು ನಯವಾದ ಕಾಲು ಕೂಡ ಹೊರಬರುತ್ತೆ. ತದನಂತರ ಒಬ್ಬ ಹಿಡಿ ಹುಡುಗಿ ಕಾರ್ನಿಂದ ಒಳಗೆ ಇಳಿತಾಳೆ. ಹೌದು, ಆ ಕಾರು ಬೇರೆ ಯಾರದ್ದೂ ಆಗಿರಲಿಲ್ಲ, ಅದು ಗೀತಾ ರಾಣಿಯದ್ದಾಗಿತ್ತು. ಬಹುಶಃ ಅಗಸ್ತ್ಯನಿಗೆ ತುಂಬ ಬೇಕಾದ ಮತ್ತು ಅತ್ಯಂತ ಆತ್ಮೀಯವಾಗಿರುವಂತಹ ಹುಡುಗಿಯಿದ್ದು. ಗೀತಾರಾಣಿ ಇಂದು ಅತ್ಯಂತ ಹಾಟ್ ಆಗಿ ಮತ್ತು ಅದ್ಭುತವಾದ ಡ್ರೆಸ್ಸನ್ನು ಧರಿಸಿದ್ಲು. ಕಾರ್ನಿಂದ ಕೆಳಗಿಳಿದು ನಂತರ ಅವಳು ಕಾರನ್ನು ತನ್ನ ಕೀಲಿಯೊಂದಿಗೆ ಸ್ಟೈಲ್ ಆಗಿ ಲಾಕ್ ಮಾಡ್ತಾಳೆ. ನಂತರ ಅತ್ಯಂತ ಅದ್ಭುತ ಶೈಲಿಯೊಂದಿಗೆ ಗತ್ತಿನಿಂದ ಬಂಗಲೆಯ ಕಡೆಗೆ ನಡೆಯೋಕೆ ಪ್ರಾರಂಭಿಸ್ತಾಳೆ. ಶಾರ್ವರಿ ತನ್ನ ಕೈಲಿದ್ದ ತರಕಾರಿ ಚೀಲವನ್ನು ಹಿಡಿದುಕೊಂಡೇ ಸ್ವಲ್ಪ ವಿಚಿತ್ರ ಹಾಗೂ ಅಸಹ್ಯದ ನೋಟದಿಂದ ಗೀತಾರಾಣಿಯನ್ನ ನೋಡ್ತಿರ್ತಾಳೆ. ಗೀತಾರಾಣಿ ನಡೆಯುವಾಗ ಹಠತ್ತಾಗಿ ಶಾರ್ವರಿಯನ್ನು ನೋಡಿದಾಗ ಅವಳು ಬೇಕು ಬೇಕು ಅಂತಾನೆ ಅವಳ ಬಳಿ ಬಂದು ನಿಂತು, ಹಲೋ ಶಾರ್ವರಿ, ಹೇಗಿದೆಯಾ ಅಂತ ಕೇಳ್ತಾಳೆ. ಶಾರ್ವರಿಗೆ ಗೀತಾರಾಣಿನ ಕಂಡ್ರೆ ಒಂದು ಚೂರೂ ಕೂಡ ಇಷ್ಟ ಇರಲ್ಲ. ಯಾಕಂದ್ರೆ ಅವಳು ಆವಾಗಿನಿಂದಲೂ ಕೂಡ ಚಿರಪರಿಚಿತಳೆ ಆಗಿದ್ಲು. ಪ್ರತಿ ಬಾರಿಯೂ ಕೂಡ ಅವಳ ಪ್ರೀತಿಯ ವಿಷಯದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಅಡ್ಡಬಾಯಿ ಆಗ್ತಾನೆ ಇದ್ಲು. ಹಾಗಾಗಿ ಅವಳು ಸ್ವಲ್ಪ ಸಮಯದವರೆಗೆ ಆಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಯೋಚಿಸ್ತಾಳೆ. ಆದ್ದರಿಂದ ಅವಳು ಕೇವಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡಲು ಪ್ರಾರಂಭಿಸ್ತಾಳೆ. ಆದರೆ ಅವಳು ಹೊರಡಲು ಹೆಜ್ಜೆ ಇಟ್ಟ ತಕ್ಷಣ ಗೀತಾರಾಣಿ ಬೇಕು ಅಂತಾನೆ ಅವಳ ಹಾದಿಗೆ ಅಡ್ಡಪಡಿಸುತ್ತಾ ವ್ಯಂಗ್ಯವಾಗಿ ಹೇಳೋಕೆ ಶುರು ಮಾಡ್ತಾಳೆ. ಶಾರ್ವರಿ, ಅಗಸ್ತ್ಯ ಮನೆಯಲ್ಲಿರುವ ಎಲ್ಲಾ ಸೇವಕರನ್ನ ಕೆಲಸದಿಂದ ಶಾಶ್ವತವಾಗಿ ತೆಗೆದುಹಾಕಿದ್ದಾರೆ ಅಂತ ನಾನು ಕೇಳಿದೆ. ಈಗ ನೀನೊಬ್ಳೆ ಈ ಇಡೀ ಬಂಗಲೆಯ ಎಲ್ಲಾ ಕಸದ ಕೆಲಸಗಳನ್ನ ಒಬ್ಬಂಟಿಯಾಗಿ ಮಾಡ್ಬೇಕಂತೆ, ಹೌದಾ ಅಂತ ಮುದ್ರಿಸ್ತಾಳೆ. ಗೀತಾರಾಣಿಯ ಆ ಕಟು ಮಾತುಗಳು ಶಾರ್ವರಿಯ ಮೇಲಿನ ಹಿಡಿತವನ್ನ ಬಿಗಿಗೊಳಿಸುವಂತೆ ಭಾಸವಾಯಿತು. ತಾನು ಈ ಮನೆಯಲ್ಲಿ ಕೇವಲ ಒಬ್ಬ ಕೆಲಸದಾಕೆಯಾಗಿ ಉಳಿದಿದ್ದೇನೆ ಅನ್ನುವಂತಹ ಒಂದು ಕೈ ಸತ್ಯ ನೆನಪಾಗಿ ಶಾರ್ವರಿ ತಕ್ಷಣ ತಾನು ಹೋಗುತ್ತಿದ್ದ ಹಾದಿಯಲ್ಲೇ ಸ್ತಬ್ಧವಾಗಿ ನಿಂತು ಬಿಡ್ತಾಳೆ. ಗೀತಾರಾಣಿಯ ಆ ಒಂದು ಕಟು ಮಾತುಗಳಿಂದ ಶಾರ್ವರಿಗೆ ಒಳಗೊಳಗೆ ವಿಪರೀತವಾಗಿ ಸಿಟ್ಟು, ನೋವು ಬರೋಕ್ ಪ್ರಾರಂಭ ಆಯಿತು. ಆದರೆ ಅವಳು ತನ್ನ ಕೋಪವನ್ನು ಹತ್ತಿಕೊಂಡು ಸದ್ಯಕ್ಕೆ ಏನನ್ನೂ ಹೇಳದೆ ಮೌನವಾಗಿ ನಿಂತುಬಿಟ್ಲು. ಗೀತಾರಾಣಿ ತನ್ನ ಮುಖದಲ್ಲಿ ಅದೇ ವಿಕೃತವಾದ ಹೋರಿಯಾದ ನಗುವಿನೊಂದಿಗೆ ಮತ್ತಷ್ಟು ಮುಂದೆ ಸಾಗಿ ಶಾರ್ವರಿಯನ್ನ ಕೀಟಲೆ ಮಾಡಲು ಪ್ರಾರಂಭಿಸ್ತಾಳೆ. ಇಷ್ಟು ದೊಡ್ಡ ಬಂಗಲೆಯಲ್ಲಿ ಒಬ್ಬ ಸಾಮಾನ್ಯ ಸೇವಕಿಯಂತೆ ದಿನವಿಡೀ ಕಸದ ಕೆಲಸವನ್ನ ಮಾಡಿಕೊಂಡು ನಿನಗೆ ತುಂಬಾ ಕಷ್ಟಕರವಾಗಿರ್ಬೇಕಲ್ವಾ ಶಾರ್ವರಿ ಅಂತ ಮೂದಲಿಸ್ತಾಳೆ. ಅದ್ಯಾವುದೋ ಒಂದಾನೊಂದು ಕಾಲದಲ್ಲಿ ನೀನು ಹಾಸಿಗೆಯಿಂದ ಕೆಳಗಿಳಿಯುವ ಮುನ್ನವೇ ವೆಲ್ವೆಟ್ ಚಪ್ಪಲಿಗಳು ನಿನ್ನ ಕಾಲಿಗೆ ಬಂದು ಹೊತ್ಕೊಳ್ತಾ ಇದ್ವು. ಅಂತಹ ದೊಡ್ಡ ಬಂಗಲೆಯಲ್ಲಿ ರಾಜಕುಮಾರಿಯಂತೆ ಮೆರೆಯುತ್ತಿದ್ದ ನೀನು ಇವತ್ತು ಇಲ್ಲಿಗೆ ಬಂದು ಬಿದ್ದಿದ್ದೀಯಾ. ಎಂತಹ ಚಾತುರ್ಯ ಅಲ್ವೇ. ಗೀತಾರಾಣಿ ಜೋರಾಗಿ ನಗುತ್ತಾ, ಸರಿ ಬಿಡು, ಇದೆಲ್ಲವೂ ನಿಮ್ಮದೇ ಸ್ವಂತ ಜನರ ಪಾಪದ ಕೃತ್ಯಗಳಿಂದ ಸಿಕ್ತಿರುವ ತಕ್ಕ ಶಿಕ್ಷೆಯೇ ಆಗಿರುತ್ತೆ. ನಿನ್ನ ಆ ಪ್ರೀತಿಯ ಸಹೋದರ ಪ್ರಜ್ವಲ್ ಅದು ಹಾಗೆ ಮಾಡದಿದ್ರೆ ನೀನಿವತ್ತು ಈ ಥರ ಹೀನಾಯ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ಬಿಡು. ಅವನು ಸ್ವಾರ್ಥದ ಪರಮಾವಧಿ. ಅವನ ಸಮಯರಾಳ ಮೇಲೆ ಅತ್ಯಾಚಾರ ಮಾಡಿ ಈ ಕಡೆ 500 ಕೋಟಿ ರೂಪಾಯಿ ಮೌಲ್ಯದ ವಜ್ರಗಳೊಂದಿಗೆ ರಾತ್ರೋರಾತ್ರಿ ಪರಾರಿಯಾಗಿ ಹೋಗಿದ್ದಾನೆ ಅಂದರೆ ಸುಮ್ಮನೆನಾ? ತಾನು ಕದ್ದ ಮಾಲಲ್ಲಿ ನಿನಗೆ ಒಂದೇ ಒಂದು ಸಣ್ಣ ಪಾಲು ಕೂಡ ಕೊಡಬೇಕು ಅಂತ ಒಮ್ಮೆನೂ ಯೋಚಿಸ್ಲೇ ಇಲ್ವಲ್ಲೇ. ನಿನ್ನ ಇಲ್ಲಿ ಈ ನರಕ ದ್ವೇಷದ ಬೆಂಕಿಗೆ ಬಿಟ್ಟು ತಾನು ಮಾತ್ರ ಸಖತ್ತಾಗಿ ಮಜಾ ಮಾಡೋಕೆ, ರಾಯಲ್ ಲೈಫ್ ಲೀಡ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ ವಿಷಯ ಕಾರ್ತಾಳೆ. ಗೀತಾರಾಣಿಯ ಈ ಮೊದಲಿಕೆಯ ಈ ಮಾತುಗಳು ಮಿತಿ ಮೀರಿ ಹೋಗ್ತಾನೆ ಇದ್ದಾವೆ. ಅದು ಶಾರ್ವರಿಗೆ ಇನ್ನು ಎಷ್ಟು ಮಾತ್ರಕ್ಕೆ ಸಹಿಸಲಾಗುತ್ತೆ. ವಿಶೇಷವಾಗಿ ಆಕೆ ತನ್ನ ಪ್ರಾಣಮಾನವಾದ ಸಹೋದರನ ಮೇಲೆ ಈ ರೀತಿ ಎಸೆದ ಸುಳ್ಳು ಕಳಂಕದ ಮಾತುಗಳು ಆಕೆ ರಕ್ತ ಕುದಿಯುವಂತೆ ಮಾಡಿದ್ವು. ಶಾರ್ವರಿ ತೀವ್ರ ಕೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಗೀತಾರಾಣಿಯನ್ನ ದಿಟ್ಟಿಸಿ ನೋಡುತ್ತಾ, ನಿನ್ನ ಆ ನಾಲಿಗೆಯ ಮಾತುಗಳ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರು ಗೀತಾರಾಣಿ.
ನೀ ಎಲ್ಲಾದರೂ ಮತ್ತೊಮ್ಮೆ ನನ್ನ ಸಹೋದರನ ಬಗ್ಗೆ ಇಂತಹ ಅನುಚಿತವಾದ ಮಾತುಗಳನ್ನು ಹೇಳಿದರೆ ನೆಟ್ಟಗಿರೋದಿಲ್ಲ. ಎಚ್ಚರಿಕೆ. ನೀನು ನನಗೆ ಏನು ಬೇಕಾದರೂ ಹೇಳಬಹುದು, ನಾನು ಅದನ್ನು ಸಹಿಸಿಕೊಳ್ಳಬಲ್ಲೆ. ಆದರೆ ನನ್ನ ಸಹೋದರನ ತೇಜೋವಧೆ ಮಾಡಿದರೆ ನಾನು ಎಂದಿಗೂ ಯಾವತ್ತಿಗೂ ಸಹಿಸೋಕ್ಕಾಗೋದಿಲ್ಲ. ಅವನ ವಿರುದ್ಧದ ಈ ಭೀಕರ ಆರೋಪಗಳು ಇಂದಿಗೂ ಕಾನೂನಾತ್ಮಕವಾಗಿಯೂ ಸಾಬೀತಾಗಿಲ್ಲ. ಅದೆಲ್ಲವೂ ಕೇವಲ ಬಲವಾದ ಅನುಮಾನಗಳಷ್ಟೇ ಅಂತ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾಳೆ. ಇದಕ್ಕೆ ಗೀತಾರಾಣಿ ಕೂಡ ಮತ್ತಷ್ಟು ಅಸಹ್ಯವಾಗಿ ನಗುತ್ತಾ, ಶಾರ್ವರಿ, ನೀನಿನ್ನೂ ಯಾವ ಭ್ರಮೆಯ ಪ್ರಪಂಚದಲ್ಲೇ ಇದೆಯಾ? ಇನ್ನೂ ಬದುಕ್ತಾನೆ ಇದೆಯಾ? ನಿನ್ನ ಸಹೋದರ ಇಷ್ಟು ಭೀಕರವಾದ ಕರಾಳವಾದ ಅಪರಾಧವನ್ನು ಮಾಡಿ ಇಡೀ ಮಾಫಿಯಾ ಕಣ್ಣನ್ನು ತಪ್ಪಿಸಿ ಹೋಗ್ಬಿಟ್ಟಿದ್ದಾನೆ. ಆದರೂ ನೀನಿನ್ನೂ ಅವನನ್ನು ಕುರುಡಾಗಿ ನಂಬ್ತಾನೆ ಇದೆಯಲ್ವಾ? ನಿನ್ನ ಸಹೋದರ ಅಷ್ಟೊಂದು ದೊಡ್ಡ ವಿಶ್ವಾಸಾರ್ಹ ವ್ಯಕ್ತಿ ಅಂತ ನೀನು ಗಂಭೀರವಾಗಿ ಭಾವಿಸ್ತೀಯಾ? ಆ ದಿನ ಸಾಕ್ಷಾತ್ ಸಮೈರಾಳೆ ಪ್ರಜ್ಞೆ ಕಳೆದುಕೊಳ್ಳುವ ಮುನ್ನ ತನಗೆ ಇಷ್ಟೆಲ್ಲ ಕ್ರೌರ್ಯ ಎಸಗಿದವನು ಆ ಪ್ರಜ್ವಲ್ ಅಂತ ಹೆಸರಿಸಿದ್ದಾಳೆ. ಆ ಸತ್ಯವನ್ನು ಎದುರುಗಿಟ್ಲು. ಪಾಪ ಗೀತಾರಾಣಿ ಮಾತ್ರ ಮತ್ತಷ್ಟು ಮಗದಷ್ಟು ಚುಚ್ಚುತ್ತಾ, ಇಲ್ಲದಿದ್ದರೆ ನಿನಗೆ ಏನಂತ ಅನ್ನಿಸ್ತದೆ? ಅಗಸ್ತ್ಯ ಮೊದಲಿನಿಂದಲೂ ಇದೆಲ್ಲವನ್ನ ಪ್ರಜ್ವಲ್ನೇ ಮಾಡಿದ್ದಾನೆ ಅಂತ ಭಾವಿಸಿರಲಿಲ್ಲ. ಏಕೆಂದರೆ ಆತ ನನಗಿಂತಲೂ ಹೆಚ್ಚಾಗಿ ನಿನ್ನ ಅಣ್ಣ ಪ್ರಜ್ವಲನನ್ನು ತನ್ನ ಸ್ವಂತ ಜೀವಕ್ಕಿಂತಲೂ ತುಂಬ ಆತ್ಮೀಯನು ಮತ್ತು ಮಿಗಿಲಾದವನು ಅಂತ ನಂಬಿಬಿಟ್ಟಿದ್ದ. ಆದರೆ ಇಂದು ಆತನ ಅಪಾರವಾದ ಪ್ರೀತಿ, ಆ ನಂಬಿಕೆ ಎಲ್ಲವೂ ದಗದಗನೆ ಹುರಿಯುವಂತಹ ತೀವ್ರ ದ್ವೇಷವಾಗಿ ಮಾರ್ಪಟ್ಟಿದೆ. ಆತ ಇಂದು ನಿನ್ನನ್ನು ಮತ್ತು ನಿನ್ನ ಆ ಇಡೀ ಸಹೋದರನ ವಂಶವನ್ನೇ ಜನ್ಮ ಜನ್ಮಾಂತರಕ್ಕೂ ದ್ವೇಷಿಸ್ತಾ ಇದ್ದಾನೆ ಅಂತ ಹೇಳಿದ್ಲು. ಹೀಗೆ ಹೇಳುತ್ತಾ ಗೀತಾರಾಣಿ ಶಾರ್ವರಿಯನ್ನ ಅತ್ಯಂತ ಪೈಶಾಚಿಕ ನಗುವಿನೊಂದಿಗೆ ಗೇಲಿ ಮಾಡುತ್ತಾ ನೋಡ್ತಾಳೆ. ಗತ್ತಿನಿಂದ ಬಂಗಲೆಯೊಳಗೆ ಹೆಜ್ಜೆಯನ್ನು ಹಾಕ್ತಾಳೆ. ಅವಳು ಹೋದ ನಂತರ ತರಕಾರಿ ಚೀಲದ ಮೇಲಿನ ಶಾರ್ವರಿಯ ಹಿಡಿತ ಮತ್ತಷ್ಟು ಬಿಗಿಯಾಯಿತು ಮತ್ತು ಅವಳ ಕಣ್ಣುಗಳಲ್ಲಿ ದಟ್ಟವಾದ ಕತ್ತಲೆಯನ್ನು ಆವರಿಸಿಕೊಳ್ತು. ಅವಳು ಮನಸ್ಸಿನಲ್ಲೇ ಶಪಿಸುತ್ತಾ, ನನ್ನ ಸಹೋದರ ಎಂದಿಗೂ ಇಂತಹ ನೀಚ ಕೆಲಸವನ್ನ ಮಾಡಿಲ್ಲ. ಆ ಸಮೈರಾಗೆ ಸಂಪೂರ್ಣವಾಗಿ ಪ್ರಜ್ಞೆ ಬಂದು ಆಕೆ ಸತ್ಯ ಬಾಯ್ಬಿಡುವ ದಿನ ಖಂಡಿತ ಬಂದೇ ಬರ್ತದೆ. ಅಂದು ಅವಳೇ ನನ್ನ ಅಣ್ಣ ನಿರಪರಾಧಿ ಅಂತ ಸಾಕ್ಷಿಯನ್ನು ಖಂಡಿತ ಹೇಳ್ತಾರೆ. ತದನಂತರ ನಿಮ್ಮ ಮತ್ತು ಅಗಸ್ತ್ಯನ ಮುಖದ ಮೇಲೆ ಎಂತಹ ಭಾರಿ ದೊಡ್ಡ ಹೊಡೆತ ಬೀಳ್ತದೆ ಅಂತ ಕಾಯ್ತಾ ಇರಿ. ಅಂದರೆ ಅದನ್ನು ನೀವು ಜನ್ಮದಲ್ಲೂ ಕೂಡ ನೆನಪಿಸ್ಕೊಳ್ತೀರಿ ಕೂಡ. ನಾನು ನನ್ನ ಸಹೋದರನ ಕೊನೆಯವರೆಗೂ ಕೂಡ ನಂಬ್ತಾನೆ ಇರ್ತೀನಿ. ಈ ಇಡೀ ಜಗತ್ತಿನಲ್ಲಿ ಯಾರೇ ಏನೇ ಹೇಳಲಿ, ಯಾರು ಏನೇ ಮಾಡಲಿ, ಈ ತಂಗಿ ನನ್ನ ದೇಹದ ಕೊನೆ ಉಸಿರೋವರೆಗೂ ಕೂಡ ತನ್ನ ಅಣ್ಣನನ್ನು ಎಂದಿಗೂ ಕೂಡ ಬಿಟ್ಕೊಡೋದಿಲ್ಲ. ಅವಳ ಅಣ್ಣನನ್ನೇ ನಂಬ್ತಾಳೆ ಅಂತ ದೃಢವಾಗಿ ನಿರ್ಧರಿಸಿದ್ಲು. ಶಾರ್ವರಿ ತರಕಾರಿ ಚೀಲವನ್ನು ಹಿಡಿದುಕೊಂಡು ಮನೆಯೊಳಗೆ ಬಂದಾಗ ಅಗಸ್ತ್ಯ ಕೂಡ ಅಷ್ಟೇ ಮೆಟ್ಟಿಲುಗಳಿಂದ ಗತ್ತಿನಿಂದ ಕೆಳಗೆ ಇಳಿದು ಬರ್ತಾ ಇರೋದನ್ನು ಅವಳು ಕಂಡ್ಳು. ಆದರೆ ಇವತ್ತು ಮಾತ್ರ ಏನೋ ಅತ್ಯಂತ ತುಂಬ ಸಾಮಾನ್ಯವಾದ ಜೀನ್ಸ್ ಶರ್ಟ್, ಫಾರ್ಮಲ್, ಅದರ ಮೇಲೆ ಒಂದು ಜಾಕೆಟನ್ನು ಧರಿಸ್ತಾನೆ. ಆತನ ಮೈಕಟ್ಟು ಮತ್ತು ರಗಡ್ ಲುಕ್ ಬಟ್ಟೆಗಳು ಫಾರ್ಮಲ್ ಆಗಿರಲಿ ಅಥವಾ ಕ್ಯಾಶುಯಲ್ ಆಗಿರಲಿ, ಎಂಥದೇ ಆಗಿರಲಿ, ಆತ ಯಾವಾಗಲೂ ತುಂಬ ಅದ್ಭುತವಾಗಿಯೇ ಕಾಣುವಂಥದ್ದು. ಆತನ ಧೀಮಂತ ವ್ಯಕ್ತಿತ್ವವು ಎಷ್ಟಿತ್ತಂದರೆ ಬಟ್ಟೆಗಳಿಗಿಂತಲೂ ಹೆಚ್ಚಾಗಿ ಬಟ್ಟೆಗಳೇ ಆತನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕತೆ